ನಮಸ್ಕಾರ ವೀಕ್ಷಕರೇ. ಮೋದಿ ಇದು ಬರೀ ಹೆಸರಲ್ಲ, ಒಂದು ಬ್ರ್ಯಾಂಡ್. ಕಾಂಗ್ರೆಸ್ನಂತ ಸ್ವಾತಂತ್ರ್ಯ ಪೂರ್ವದ ಅತಿ ದೊಡ್ಡ ಪಕ್ಷವನ್ನ ಮಕ್ಕಾಡೆ ಮಲಗಿಸಿ 3 ಬಾರಿ ಅಧಿಕಾರಕ್ಕೆ ಬರೋದು ಅಂದ್ರೆ ಸುಮ್ಮನೆನಾ? ಈ ಮಟ್ಟದಲ್ಲಿ ಬೆಂಬಲ ಸೂಚಿಸಿ ಮೋದಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ದು ಭಾರತೀಯರೇ. ಆದ್ರೆ ಈಗ ಅದೇ ಭಾರತೀಯರಿಗೆ ಮೋದಿ ಮೇಲೆ ಅಸಮಾಧಾನ ಶುರುವಾಗ್ತಾ ಇದೆ. ಒಂದೆರಡು ವಿಚಾರದಲ್ಲಿ ಅಲ್ಲ, ಸಾಕಷ್ಟು ವಿಚಾರದಲ್ಲಿ. ಹಾಗಿದ್ರೆ ಮೋದಿಯನ್ನ ಇಳಿಸಿ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಸ್ಥಾನದಲ್ಲಿ ಕೂರಿಸೋದಕ್ಕೆ ಯೋಚಿಸುತ್ತಿದ್ದಾರೆ ಅಂತೇನಲ್ಲ. ವಿಷಯ ಏನಂದ್ರೆ, ಪ್ರಧಾನಿ ಮೋದಿ ಜನಗಳ ನಿರೀಕ್ಷೆಯನ್ನ ತಲುಪೋದ್ರಲ್ಲಿ ಸ್ಲೋ ಆಗ್ತಾ ಇದ್ದಾರೆ ಅನ್ನೋದು. ಸತತ 3 ಬಾರಿ ಅಧಿಕಾರ ಕೊಟ್ಟಾಗ 3 ಪಟ್ಟು ಸ್ಪೀಡ್ ನಲ್ಲಿ ಮುನ್ನುಗ್ಬೇಕಿತ್ತು. ಆದ್ರೆ ಮೋದಿ ಸಾಕಷ್ಟು ವಿಚಾರಗಳಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅವರಿಗೆ ಹೋಲಿಸಿದ್ರೆ ಯೋಗಿ ಹಾಗೂ ಹಿಮಂತ್ ಬಿಸ್ವಾ ಸರ್ಮಾ ಖಡಕ್ ಆಗಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೋದಿ ಮೇಲೆ ಜನರಿಗೆ ಇರೋ ನಿರೀಕ್ಷೆಗಳೇನು? ಮೋದಿಯಿಂದ ಏನನ್ನ ಬಯಸ್ತಾ ಇದ್ದಾರೆ? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ. ಇದು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಧ್ಯೇಯ. ಇದನ್ನ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಅಂತ ಬಾಯಲ್ಲಿ ಹೇಳ್ಕೊಂಡು ಓಡಾಡುವವರಿಗಿಂತ ಅದನ್ನ ಮಾಡಿ ತೋರಿಸ್ತಾ ಇರೋ ಮೋದಿ ಸರ್ಕಾರ ಗ್ರೇಟ್ ಅನ್ನೋದನ್ನ ಭಾರತೀಯರು ಹಾಗೂ ವಿದ್ಯಾವಂತರು ಒಪ್ಪಿಕೊಂಡಿದ್ದಾರೆ. ಆದ್ರೆ ಇದಿಷ್ಟೇ ಸಾಕಾಗ್ತಾ ಇಲ್ಲ. ಇನ್ನು ಏನೋ ಬೇಕು ಅನ್ನೋದು ಜನರ ನಿರೀಕ್ಷೆ. ಆ ಬೇಕಾಗಿರೋದು ಏನು ಅಂತ ಹುಡುಕ್ತಾ ಹೋದ್ರೆ ಸಿಗೋ ಉತ್ತರವೇ ಅಗ್ರೆಷನ್. ಹೌದು, ಪ್ರಧಾನಿ ಮೋದಿ ಖಡಕ್ ನಿಲುವುಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ. ಮೋದಿ 2 ಅವಧಿಯಲ್ಲಿ ಮಾಡಿದ್ದ ಪ್ಲಾನ್ನೆಲ್ಲ 3ನೇ ಅವಧಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಸುಳ್ಳಾಗ್ತಾ ಇದೆ ಅನ್ನೋದು ಜನರ ಅನಿಸಿಕೆ. ಭಾರತದ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಒಂದು ವಿಷಯ ಎಂತವರಿಗಾದ್ರೂ ಅರ್ಥ ಆಗುತ್ತೆ. ಅದು ಮಿತಿ ಮೀರಿದ ಜನಸಂಖ್ಯೆ. ಏನೇ ಅಭಿವೃದ್ಧಿ ಮಾಡೋದಕ್ಕೆ ಹೋದ್ರೂ ಅದಕ್ಕೆ ಅಡ್ಡಿ ಆಗ್ತಾ ಇರೋದೇ ಜನಸಂಖ್ಯೆ. ವಿಕಸಿತ ಭಾರತ 2047ಕ್ಕೆ ಮೋದಿ ಸರ್ಕಾರ ಪ್ಲಾನ್ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಆದ್ರೆ ಅದನ್ನ ಸಾಧ್ಯವಾಗಿಸೋದಕ್ಕೆ ಮುನ್ನ ಜನಸಂಖ್ಯಾ ನೀತಿಯನ್ನ ತರಬೇಕು. ಯಾಕಂದ್ರೆ ಈಗ ಅದು ಜಾರಿಯಾದ್ರೆ ಅದರ ಪ್ರತಿಫಲ ಕಾಣೋದು ಕನಿಷ್ಠ 20 ವರ್ಷಗಳ ನಂತರ. ಆದ್ರೆ ಈವರೆಗೂ ಅಂತ ಕ್ರಾಂತಿಕಾರಿ ನಿರ್ಧಾರಗಳನ್ನ ಮೋದಿ ಸರ್ಕಾರ ಕೈಗೊಂಡಿಲ್ಲ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ದುಡಿಯೋ ವರ್ಗಕ್ಕೆ, ಅದರಲ್ಲೂ ಮಿಡಲ್ ಕ್ಲಾಸ್ ಜನರಿಗೆ ದೊಡ್ಡ ಅಸಮಾಧಾನಗಳಿವೆ. ಅದೇನಂದ್ರೆ, ದುಡಿಯೋದು ಯಾರು, ಅದನ್ನ ಅನುಭವಿಸೋದು ಇನ್ಯಾರು ಅಂತ. ಇದೆಲ್ಲ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ನಿಯಮ ಮೀರಿ ದೇಶದ ಭವಿಷ್ಯವನ್ನ ಅರಿಯದೆ ಮನಬಂದಂತೆ ಜನಸಂಖ್ಯೆ ಹೆಚ್ಚಿಸೋದನ್ನ ತಡೆಯಬೇಕಿದೆ. ನುಸುಳಿ ಬರ್ತಾ ಇರುವವರನ್ನ ತಡೆಯೋದಕ್ಕೆ CAA, NRC ಅಂತಹ ಕಾಯ್ದೆ ತಂದಿದ್ದು ಖುಷಿ ವಿಚಾರ. ಆದ್ರೆ ಅದಕ್ಕೂ ಕೂಡ ಬಂಗಾಳದ ದೀದಿ ಅಡ್ಡಗಾಲು ಹಾಕ್ತಾ ಇದ್ದಾರೆ. ದೇದಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಕೋರ್ಟ್ಗೂ ಸಂವಿಧಾನಕ್ಕೂ ಸಾಧ್ಯವಾಗ್ತಿಲ್ಲ. ಯಾಕೆ ಅನ್ನೋದು ಜನರ ಪ್ರಶ್ನೆ. ಇನ್ನು ಇಂತಹ ಕ್ರಾಂತಿಕಾರಿ ಕಾಯ್ದೆಗಳನ್ನ ತರೋದಕ್ಕೂ ಮುನ್ನ ಇನ್ನೊಂದಷ್ಟು ಕಾಯ್ದೆಗಳನ್ನ ತರಬೇಕಾಗತ್ತೆ. ಅದು ಏಕರೂಪ ನಾಗರಿಕ ಸಂಹಿತೆ. ಎಲ್ಲರಿಗೂ ಒಂದೇ ರೂಲ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಜಾರಿ ಆದ್ಮೇಲೆ ಜನಸಂಖ್ಯೆ ವಿಚಾರದಲ್ಲೂ ಎಲ್ಲರಿಗೂ ಒಂದೇ ನಿಯಮಾವಳಿಗಳನ್ನ ತರಬಹುದು. ಅಂದಹಾಗೆ UCC ಮೋದಿ ಸರ್ಕಾರದ ಮಹತ್ವದ ಕಾಯ್ದೆಗಳಲ್ಲಿ ಒಂದು. ಕಳೆದ 2 ಟರ್ಮ್ನಲ್ಲಿ ಇದನ್ನ ಜಾರಿ ಮಾಡೋದಕ್ಕೆ ದೊಡ್ಡ ಅವಕಾಶ ಸಿಕ್ಕಿತ್ತು. ಸಂಖ್ಯಾಬಲ ಇತ್ತು. ಆಗ್ಲೇ ಜಾರಿ ಮಾಡಿದಿದ್ರೆ ಇಷ್ಟು ಹೊತ್ತಿಗೆ ಇನ್ನೊಂದಷ್ಟು ಮೆಟ್ಟಿಲುಗಳನ್ನ ಹತ್ತಿ ನಿಂತಿರ್ಬೋದಿತ್ತು. ಆದ್ರೆ ಮೋದಿ ಸರ್ಕಾರ ಇನ್ನೂ ಕೂಡ ಆ ಕಾಯ್ದೆಯನ್ನ ಜಾರಿ ಮಾಡಿಲ್ಲ. ಕೊನೆ ಪಕ್ಷ 3ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲಾದ್ರೂ ಆದ್ಯತೆ ಮೇಲೆ UCC ಜಾರಿಯಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಜನರಿದ್ರು. ಆದ್ರೆ ಅದು ಕೂಡ ಸಾಧ್ಯವಾಗಿಲ್ಲ ಅನ್ನೋದು ಜನರ ಅಸಮಾಧಾನ. ಇನ್ನು ದೇಶ ವಿರೋಧಿ ಮನಸ್ಥಿತಿಗಳು. ಜನ್ಮ ಕೊಟ್ಟ ದೇಶ ಅಪ್ಪ ಅಮ್ಮನ ಸಮ. ದೇಶದ ಮೇಲೆ ಗೌರವ ಇಲ್ಲದವನು ದೇಶದಲ್ಲಿ ಇರಲಿಕ್ಕೆ ನಾಲಾಯಕ್ಕು. ಇದನ್ನ ಸುಸಂಸ್ಕೃತ ತಂದೆ ತಾಯಿಗೆ ಹುಟ್ಟಿದ ಪ್ರತಿ ಮಕ್ಕಳು ಒಪ್ತಾರೆ. ಅಂತ ದೇಶದ ವಿರುದ್ಧ ಮಾತನಾಡುವವರು, ದೇಶದ ವಿರುದ್ಧ ಮಸಲತ್ತು ಮಾಡುವವರು, ಪರೋಕ್ಷವಾಗಿ ದೇಶಕ್ಕೆ ದ್ರೋಹ ಬಗೆಯೋದಕ್ಕೆ ಚಿಂತಿಸುವವರು, ಇಂಥವರನ್ನೆಲ್ಲ ಹೆಡೆಮುರಿ ಕಟ್ಟೋ ಕೆಲಸ ಆಗ್ಬೇಕಿತ್ತು. ಕೆಲ ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರಗಳು ಓಲೈಕೆಗಾಗಿ ದೇಶದ್ರೋಹವನ್ನ ಬೆಂಬಲಿಸುತ್ತವೆ. ಅಂತವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಾಗುತ್ತೆ. ಆದ್ರೆ ಅದನ್ನ ನ್ಯಾಷನಲ್ ಇಶ್ಯೂ ಅಂತ ಪರಿಗಣಿಸಿ ಕೇಂದ್ರದಿಂದ ಕ್ರಮ ಕೈಗೊಳ್ಳೋ ವ್ಯವಸ್ಥೆ ಆಗ್ಬೇಕಿತ್ತು. ಆದ್ರೆ ಅದರಲ್ಲೂ ಕೂಡ ಮೋದಿ ಸರ್ಕಾರ ಹಿಂದೆ ಬೀಳ್ತಾ ಇದೆ. ಚಿಕ್ಕ ಚಿಕ್ಕ ಪ್ರಕರಣಗಳು ದಾಖಲಾದಾಗಲೇ ಅವರಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಆಗಿಲ್ಲ ಅಂದ್ರೆ ನಾಳೆ ಅವರು ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಯೋಚಿಸೋದಿಲ್ಲ. ಆದ್ರಿಂದ ಈ ಬಗ್ಗೆ ಗಮನ ಹರಿಸುವಲ್ಲೂ ಮೋದಿ ಸರ್ಕಾರ ಹಿಂದೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಕೆಲವೊಂದು ಸನ್ನಿವೇಶಗಳಲ್ಲಿ ಯೋಗಿ ಹಾಗೂ ಹಿಮಂತ್ ಬಿಸ್ವಾ ಸರ್ಮಾ ಮೋದಿಗಿಂತ ಖಡಕ್ ಆಗಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಉದಾಹರಣೆಗೆ ನೇಮ್ ಬೋರ್ಡ್ ವಿಚಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮನುಷ್ಯನನ್ನ ಸತ್ಯದ ದಾರಿಯಲ್ಲಿ ನಡೆಯೋದಕ್ಕೆ ಪ್ರೇರೇಪಿಸುತ್ತದೆ.
ಭಾರತದ ಪ್ರತಿಯೊಬ್ಬ ನಾಗರಿಕನು ಅವನು ಯಾವುದೇ ಧರ್ಮ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ನ್ಯಾಯದ ಹಾದಿಯಲ್ಲಿ ನಡೆಯಬೇಕು ಅನ್ನೋದನ್ನ ಪ್ರೇರೇಪಿಸುತ್ತೆ. ಇಂದಿಗೂ ಕೂಡ ಅದೆಷ್ಟೋ ಜನರು ಸಂವಿಧಾನಕ್ಕೆ, ಭಗವದ್ಗೀತೆಗೆ ನೀಡೋ ಗೌರವವನ್ನ ನೀಡ್ತಾರೆ. ಅಂತಹ ಸಂವಿಧಾನಕ್ಕೆ ವಿರುದ್ಧವಾಗಿ ಸುಳ್ಳು ಹೆಸರುಗಳನ್ನ ಹಾಕಿಕೊಂಡು ವಂಚಿಸಿ ವ್ಯಾಪಾರ ಮಾಡೋ ಆರೋಪಗಳು ಹೆಚ್ಚಾಗ್ತಾ ಇದ್ವು. ಅದಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಯೋಗಿ ಆದಿತ್ಯನಾಥ್ ನಿಜವಾದ ಹೆಸರನ್ನ ಹಾಕಿಕೊಳ್ಳಿ ಅಂತ ಸೂಚನೆ ನೀಡಿದ್ರು. ಇದಕ್ಕೆ ಕಾಂಗ್ರೆಸ್ ವಿರೋಧ ಮಾಡೋದ್ರಲ್ಲಿ ಅಚ್ಚರಿ ಏನಿಲ್ಲ, ಯಾಕಂದ್ರೆ ಅವರ ಮನಸ್ಥಿತಿ ಹಾಗೆ ಇರುತ್ತೆ ಅಂತ ಭಾರತೀಯರಿಗೆ ಗೊತ್ತಿದೆ. ಆದರೆ ಪ್ರಧಾನಿ ಮೋದಿ ಯೋಗಿ ಹಾಗೂ ಸಂವಿಧಾನದ ಪರವಾಗಿ ನಿಂತು ನ್ಯಾಯದ ಹಾದಿಯಲ್ಲಿ ನಡೆಯಿರಿ, ಸತ್ಯ ಹೇಳಿ ಅಂತ ದನಿಗೂಡಿಸಬೇಕಿತ್ತು. ಆದ್ರೆ ಆ ಕೆಲಸವನ್ನು ಮಾಡಿಲ್ಲ ಅನ್ನೋದು ಅವರನ್ನ ಗೆಲ್ಲಿಸಿದವರ ಅಸಮಾಧಾನ. ಇನ್ನು ಎಲೆಕ್ಷನ್ಗೂ ಮುನ್ನ 3ನೇ ಅವಧಿಯ ಮೊದಲ 100 ದಿನಗಳ ಕಾಲ ವಿಕಸಿತ ಭಾರತಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನ ಪ್ರಧಾನಿ ಮೋದಿ ಹೇಳಿದ್ರು. ಅದಕ್ಕೆ ತಕ್ಕಂತೆ ಸದ್ಯ ಭಾರತದ ಭವಿಷ್ಯದ ದೃಷ್ಟಿಯಿಂದ ಟೆಕ್ನಾಲಜಿ, ವಿಜ್ಞಾನ, ಭದ್ರತೆ ಸೇರಿ ವಿವಿಧ ವಲಯಗಳಲ್ಲಿ ಅಭಿವೃದ್ಧಿ ಮಾಡೋ ಕೆಲಸಗಳು ಭರದಿಂದ ಸಾಗಿವೆ. ಇದೇ ಕಾರಣಕ್ಕಾಗಿ ರಷ್ಯಾ ಸೇರಿ ಹಲವು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಭೇಟಿ ನೀಡಿ ಮಹತ್ವದ ಒಪ್ಪಂದಗಳನ್ನ ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ. ಆದರೆ ಈ ಬಗ್ಗೆಯೂ ಜನರಲ್ಲಿ ಅಸಮಾಧಾನ ಇದೆ. ಅದೇನೆಂದ್ರೆ ಮೋದಿ ಇಷ್ಟೆಲ್ಲಾ ಶ್ರಮ ಹಾಕ್ತಾ ಇರುವುದರ ಫಲ ಏನು ಅನ್ನೋದು ವಿದ್ಯಾವಂತರಿಗೆ ಗೊತ್ತಿದೆ ಸರಿ. ಆದರೆ ಯಾವುದೋ ಒಂದು ಹಳ್ಳಿಯಲ್ಲಿ ಅಥವಾ ಆಧುನಿಕತೆ ಅಷ್ಟಾಗಿ ಇಲ್ಲದ ಪ್ರದೇಶದಲ್ಲಿರೋ ಜನರಿಗೆ ನಿಮ್ಮ ಮಕ್ಕಳ ಕಾಲಕ್ಕೆ ಎಲ್ಲಾ ಸಮಸ್ಯೆಗಳು ಬದಲಾಗುತ್ತೆ ಅಂದ್ರೆ ಅವರು ಒಪ್ಪೋದಿಲ್ಲ. ಅವರ ಯೋಚನೆ ಹೇಗಿರುತ್ತೆ ಅಂದ್ರೆ, ನಮ್ಮ ಕೈಗೆ ದುಡ್ಡು ಸಿಗ್ತಾ, ಪ್ರತಿ ತಿಂಗಳು ದುಡ್ಡು ಕೊಡ್ತೀರಾ, ನಮ್ಮ ಮನೆ ಹತ್ತಿರದ ರಸ್ತೆ ಸರಿ ಇಲ್ಲ, ಒಳ್ಳೆ ರಸ್ತೆ ಮಾಡ್ಕೊಡ್ತೀರಾ, ಇಂಥ ಆಲೋಚನೆಗಳಿರುತ್ತೆ. ಇದರಲ್ಲಿ ಜನರನ್ನ ದೂರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಜನಸಾಮಾನ್ಯರೆಲ್ಲರೂ ಭಾರತದ ಅಭಿವೃದ್ಧಿಗೆ ಎಲ್ಲವನ್ನೂ ಸಹಿಸಿಕೊಂಡು ಇರಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಇದರ ಕಡೆಗೆ ಗಮನ ಹರಿಸಬೇಕು ಅನ್ನೋದು ಜನರ ಅಭಿಪ್ರಾಯ. ಅಂದಹಾಗೆ ಇಲ್ಲಿ ಎಲ್ಲಾ ಅಸಮಾಧಾನಗಳನ್ನು ಕೇವಲ ಮೋದಿ ಒಬ್ಬರ ಮೇಲೆ ತೋರಿಸುವುದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಮೋದಿ ಒಬ್ಬರೇ ಕೆಲಸ ಮಾಡಿದ್ರೆ ಎಲ್ಲವೂ ಸರಿಯಾಗೋದಿಲ್ಲ. ಎಲ್ಲಾ ರಾಜ್ಯಗಳ ನಾಯಕರು ಕೂಡಿ ಸರಿಯಾಗಿ ಕೆಲಸ ಮಾಡಬೇಕು. ಮೋದಿಯಿಂದ ಹೊರತಾಗಿ ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಬೇಕು. ಈ ಶಿಸ್ತು ತರೋದ್ರಲ್ಲೂ ಕೂಡ ಹೈಕಮಾಂಡ್ ಎಡವುತ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಟಿಕೆಟ್ ಹಂಚಿಕೆ ಹೊತ್ತಲ್ಲಿ ನಾನಾ ರೀತಿಯ ಸರ್ವೆ ಮಾಡ್ತೀರಾ, ನಾನಾ ರೀತಿಯ ಕಂಡೀಷನ್ಸ್ ಹಾಕ್ತೀರಾ, ಆದರೆ ಗ್ರೌಂಡ್ ಲೆವೆಲ್ ನಲ್ಲಿ ಯಾವ ನಾಯಕ ಜನರ ಜೊತೆ ಚೆನ್ನಾಗಿದ್ದಾರೆ, ಯಾರಿಗೆ ಬೆಂಬಲ ಇದೆ, ಜನ ಏನು ಕೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ಕರ್ನಾಟಕ ಸೇರಿ ಹಲವು ರಾಜ್ಯಗಳ ಬಿಜೆಪಿ ನಾಯಕರು ಕೆಲಸದಲ್ಲಿ ಕಡಿದು ಕಟ್ಟೆ ಹಾಕಿದ್ದು ಏನೂ ಇಲ್ಲ. ಸುಮ್ಮನೆ ಮೋದಿ ಹೆಸರು ಹೇಳ್ಕೊಂಡು ಗೆದ್ದು ಕೆಲಸ ಮಾಡದೆ ಓಡಾಡ್ಕೊಂಡಿದ್ದಾರೆ. ಇಂಥವರನ್ನೆಲ್ಲ ಕರೆದು ಟಾಸ್ಕ್ ಕೊಡಬೇಕು, ಇಲ್ಲ ಗೇಟ್ ಪಾಸ್ ಮಾಡಬೇಕು. ಆಗ ಮಾತ್ರ ಜನರಿಗೆ ಪಕ್ಷದ ಮೇಲೆ ನಂಬಿಕೆ ಬರುತ್ತೆ. ಇಲ್ಲ ಅಂದ್ರೆ ಈಗಾಗಲೇ ಸಾಕಷ್ಟು ಬೈ ಎಲೆಕ್ಷನ್ಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಖಾಯಂ ಆಗುತ್ತೆ. ಒಂದೊಂದೇ ರಾಜ್ಯಗಳನ್ನ ಕಳೆದುಕೊಳ್ಳೋ ಪರಿಸ್ಥಿತಿಗೆ ಬಂದು ನಿಲ್ಲುತ್ತೆ ಅಂತ ಜನರು ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಇನ್ನೂ ಹಲವು ವಿಚಾರಗಳಲ್ಲಿ ಪ್ರಧಾನಿ ಮೋದಿ ಮೇಲೆ ಜನರಿಗೆ ಅಸಮಾಧಾನ ಇದೆ. ಹಾಗಂದ ಮಾತ್ರಕ್ಕೆ ಮೋದಿ ಕೆಲಸ ಮಾಡ್ತಿಲ್ಲ ಅಂತ ಜನರು ಹೇಳ್ತಾನೇ ಇಲ್ಲ. ನೀವು ಹೊರಗಿಂದ ದೇಶವನ್ನ ಬಲಿಷ್ಠ ಮಾಡ್ತಾ ಇದ್ದೀರಾ, ಆದ್ರೆ ಹೊರಗೆ ಇರೋದಕ್ಕಿಂತ ಹೆಚ್ಚಾಗಿ ಕ್ರಿಮಿಗಳು ಒಳಗಿವೆ. ಅದನ್ನ ಮೊದಲು ನಾಶ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.